ಎಲ್ರಿಗೂ ಇವತ್ತೊಂದು ಮಂಗಳೂರು ಬನ್ಸ್ ಮಾಡೋಣ ಬನ್ನಿ. ಮಂಗಳೂರು ಬನ್ಸ್ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಚೆನ್ನಾಗಿ ಹಣ್ಣಾಗಿರುವಂಥ 2 ಬಾಳೆಹಣ್ಣು. ಹಾಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು ತೊಗೊಂಡು ಕೂಡ ಮಾಡ್ಬೋದು. ಇದಕ್ಕೆ ಬೇಕಾಗುವಷ್ಟು ಒಂದು ಅರ್ಧ ಲೋಟದಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಒಂದು 4 ಚಮಚ ಸಕ್ಕರೆ, ಒಂದು 2 ಕಾಳು ಉಪ್ಪು, ಒಂದು 4 ಸ್ಪೂನು ಎಣ್ಣೆ ಹಾಗೂ 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಕರಿಯಲು ಬೇಕಾದಷ್ಟು ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಮಿಕ್ಸರ್ ಬೌಲಲ್ಲಿ ಹಾಕ್ಕೊಂಡು ಅದನ್ನು ಬಾಳೆಹಣ್ಣನ್ನು ರುಬ್ಕೊಳ್ಳೋಣ. ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದಾದರೆ ಸ್ವಲ್ಪ ಸಮಯ ತೊಗೊಳುತ್ತೆ. ಹಾಗಾಗಿ ನಾವು ಮಿಕ್ಸಿಗೆ ಹಾಕಿಬಿಟ್ರೆ ಒಂದೇ ಬಾರಿ ಆಗುತ್ತೆ. ಸೊ ಬಾಳೆಹಣ್ಣನ್ನು ಸುಲಿದು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಬನ್ನಿ. ಈಗ ಬಾಳೆಹಣ್ಣನ್ನು ಸುಲಿದು ನಾವು ಅದರೊಳಗಡೆಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ. ನಾನು ಆ ಕಡೆ ಈ ಕಡೆ ತುದಿಯಾಗಿ ಸ್ವಲ್ಪ ಹಣ್ಣಾಗಿರೋದನ್ನು ಕಟ್ ಮಾಡಿ ತೆಗ್ದಿದ್ದೀನಿ. ಈಗ ಇದಕ್ಕೆ ಬಾಳೆಹಣ್ಣು ತುಂಡು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಟ್ಕೊಂಡಂತಹ ಅರ್ಧ ಲೋಟ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಚೂರು ಸಕ್ಕರೆ. ಇಲ್ಲಿ ನಮಗೆ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಕೇವಲ ಬಾಳೆಹಣ್ಣಿನ ಸಿಹಿ ಅಷ್ಟೇ ನಮಗೆ ಸಾಕು ಅಂದರೆ ಅಷ್ಟೇ ಹಾಕ್ಕೊಳ್ಬೋದು. ಇಲ್ಲಿ 1-2 ಉಪ್ಪಿನ ಕಾಳು, ಹಾಗೆ ಇಲ್ಲಿ ಇಟ್ಕೊಂಡಿರೋ ಜೀರಿಗೆಯನ್ನು ಹಿಟ್ಟನ್ನು ಕಲಿಸುವ ಹಾಗೆ ಹಾಕ್ಕೊಳ್ಳೋಣ. ಎಣ್ಣೆ ಮತ್ತು ಹಿಟ್ಟನ್ನು ಇದಿಷ್ಟನ್ನು ರುಬ್ಕೊಂಬಿಡೋಣ. ಈಗ ಈ ರೀತಿಯಲ್ಲಿ ಇದು ಪೇಸ್ಟ್ ಆಗಿದೆ. ಇದನ್ನೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಬೇಕಾದರೆ ಸ್ವಲ್ಪ ಎತ್ತಿಟ್ಕೊಂಬಿಡೋಣ. ಕಲಿಸುವಾಗ ಬೇಕಾದರೆ ಹಾಕ್ಕೊಂಡ್ರಾಯ್ತು. ಇದಕ್ಕೆ ನಾನು ಇಟ್ಕೊಂಡಿರುವಂತಹ ಜೀರಿಗೆ ಮತ್ತು ಈ ಎಣ್ಣೆಯನ್ನು ಸೇರಿಸ್ಕೊತೀನಿ. ಇಲ್ಲಿ ಈಗ ಸ್ವಲ್ಪ ಸೋಡಾವನ್ನು ಸೇರಿಸ್ಕೋಬೇಕು. ಸೋಡಾ ಬೇಡ ಅನ್ನೋರು ನಾವು ಹಾಗೆ ಮಾಡ್ತೀವಿ ಅಂದರೆ ಅದಷ್ಟು ಉಬ್ಬಿ ಬರೋಲ್ಲ. ನಮಗೆ ಉಬ್ಬಿದ ಒಂದು ಬನ್ಸ್ ಬೇಕು ಅಂದರೆ ಒಂದು ಅರ್ಧ ಚಮಚದಷ್ಟು ಸೋಡಾವನ್ನು ನಾವು ಮಿಕ್ಸ್ ಮಾಡಲೇಬೇಕಾಗತ್ತೆ. ಅದನ್ನು ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಸೋಡಾವನ್ನು ತೊಗೊಂಡು ಮಿಕ್ಸ್ ಮಾಡ್ತೀನಿ. ಈಗ ಇದನ್ನು ಕಲಿಸ್ಕೊಂಬಿಡೋಣ. ನಾವು ಹಿಟ್ಟನ್ನು ಇಟ್ಕೊಂಡಿದ್ದೀವಿ. ನಾವು ಬಾಳೆಹಣ್ಣನ್ನು ಕೈಯಲ್ಲೇ ಹೆಚ್ಕಿದ್ರೆ ಇಷ್ಟು ನೀರು ಆಗಲ್ಲ. ಅದು ಸ್ವಲ್ಪ ಗಟ್ಟಿನೇ ಇರುತ್ತೆ. ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆದರೆ ಇನ್ನೇನು ಸ್ವಲ್ಪ ಸಮಯ ತೊಗೊಳುತ್ತೆ ಅದು. ಮತ್ತು ಇಷ್ಟು ನೈಸಾಗಿ ಅಲ್ಲಲ್ಲಿ ನಮಗೆ ಬನ್ಸ್ ಮಧ್ಯದಲ್ಲಿ ಸಿಗುತ್ತೆ. ಕೈಯಲ್ಲೇ ಬಾಳೆಹಣ್ಣನ್ನು ನಾವು ಹೆಚ್ಚಿಗೆ ಹಾಕಿದಾಗ. ಮಿಕ್ಸಿಲಿ ಹಾಕಿದ್ರೆ ಬೆಸ್ಟು. ಆದರೆ ನಾವು ಮೊಸರನ್ನು ಆವಾಗ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಯಾಕಂದರೆ ಸಕ್ಕರೆ ಮೊಸರು ಎಲ್ಲ ಸೇರಿ ನೀರಾಗಿಬಿಡುತ್ತೆ ಅದು. ಈ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನಾವು ಇಟ್ಕೊಂಡಂಥ ರಸ ಬೇಕು, ಸೇರಿಸ್ಕೊತೀನಿ. ಈಗ ನಾನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ನಾವು ಇಟ್ಕೊಂಡಿದ್ರಲ್ಲಿ ಒಂದು 2-3 ಸ್ಪೂನಷ್ಟು ರಸ ಉಳ್ಕೊಂಡಿದೆ. ನಾವು ಬೀಸಿದ್ದು ನಾನು ಹಾಕ್ತಾಯಿಲ್ಲ. ಮತ್ತು ಹಿಟ್ಟು ಹಾಕಿದ್ರೆ ನಮ್ಗೆ ಹಿಟ್ಟು ಜಾಸ್ತಿ ಆಗುತ್ತೆ ಅಂತ ನಾನು ಅದನ್ನು ಸೇರಿಸ್ಕೊತಾ ಇಲ್ಲ. ಸೊ ಇದನ್ನು ಕ್ಲೀನಾಗಿ ಕಲಸಿ ನಾವು ಒಂದು 10 ಗಂಟೆ ಮಿನಿಮಮ್ 10ರಿಂದ 12 ಗಂಟೆ ಇದು ನೆನೀಬೇಕು. ಒಂದು ಬೆಳಗ್ಗೆ ಮಾಡೋದಾದರೆ ನಾವು ರಾತ್ರಿ ಕಲಸಿಟ್ಕೋಬೇಕು, ರಾತ್ರಿ ಮಾಡೋದಾದರೆ ಬೆಳಗ್ಗೆ ಕಲಸಿಟ್ಕೋಬೇಕು. ಇದ್ರ ಜೊತೆಗೆ ಒಂದು ಬಾಜಿ ಅಂತ, ಆ ಕಡೆ ಬಾಜಿ ಅಂತಂದರೆ ರುಬ್ಬಿ ಮಸಾಲೆ ಹಾಕಿದಂಥ ಒಂದು ಪಲ್ಯಕ್ಕೆ ಬಾಜಿ ಅಥವಾ ಗಸಿ ಅಂತ ಹೇಳ್ತಾರೆ. ಅದನ್ನು ಮಾಡೋಣ ಅದ್ರ ಜೊತೆಯಲ್ಲಿ. ಇದನ್ನು ಮುಚ್ಚಿ ಇಟ್ಕೊಂಡ್ಬಿಟ್ರೆ ಆಯಿತು. ಬನ್ಸ್ ಬಾಜಿ ಮಾಡಲಿಕ್ಕೆ ನಾವಿಲ್ಲಿ 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಬೇಯಿಸಿದ ಬಟಾಣಿ, 1 ಆಲೂಗಡ್ಡೆ, 1 ಈರುಳ್ಳಿ, 1 ಟೊಮೊಟೊ ಇಷ್ಟನ್ನು ತೊಗೊಂಡು ಒಗ್ಗರಣೆಗೆ ಹಾಕ್ಕೊಳ್ತೀವಿ. ಹಾಗೆ ಉಪ್ಪು, ಬೆಲ್ಲ, 1 ಚೂರು ಹುಣಸೆಹಣ್ಣು.
ಮಸಾಲೆಯನ್ನು ರುಬ್ಬಲಿಕ್ಕೆ ನಾವು ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು 2 ಸಣ್ಣ ಚೂರು ಚಕ್ಕೆ, 2 ಸಣ್ಣ ಲವಂಗ, ಹಾಗೆ 4 ಕಾಳುಮೆಣಸು, ಒಂದು 4 ಸ್ಪೂನಷ್ಟು ತೆಂಗಿನ ತುರಿ, ಒಂದು 5-6 ಎಸಳು ಕರಿಬೇವಿನ ಸೊಪ್ಪು, ಒಂದು 3 ಹಸಿಮೆಣಸನ್ನು ಇಟ್ಕೊಂಡಿದ್ದೀವಿ. ಹಾಗೆ ಒಗ್ಗರಣೆಗೆ ಒಂದು ಚೂರು ಅರಿಶಿನ. ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಮಸಾಲೆಗೆ ಬೇಕಾದಂಥ 2 ಸಾಮಾನನ್ನು ಹೇಳಲೇ ಇಲ್ಲ ನಾನು. ಇದು 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ತಗೊಳ್ತೀನಿ. ಇದನ್ನು ಈಗ ರುಬ್ಕೊಳ್ಳೋಣ. ಮಸಾಲೆಗೆ ಹಸಿಮೆಣಸು, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಮೆಣಸಿನಕಾಳು ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ನಾನು ಎಣ್ಣೆ ಹಾಕ್ಕೊಳ್ಳೋದೇ ಹುರಿತಾ ಇದ್ದೀನಿ. ಸಾಧಾರಣವಾಗಿ ಅದನ್ನು ಹಾಗೆ ಹುರಿಯೋದ್ರಿಂದ ಹಾಕ್ತಾಯಿದ್ದೀನಿ. ಬೇಕಾದರೆ ನಾವು ಎಣ್ಣೆಯನ್ನು ಚೂರು ಸೇರಿಸ್ಕೊಬೋದು. ಈಗ ಕೊತ್ತಂಬರಿ ಬೀಜ 1.5 ಚಮಚ ಇದೆ ಅಷ್ಟೇ, ಜಾಸ್ತಿ ಇಲ್ಲ ಇದರಲ್ಲಿ. ಟೀ ಸ್ಪೂನಲ್ಲಿರೋದು. ಒಂದು ಸ್ವಲ್ಪ ಘಮ್ಮನ್ನುವಂಥ ವಾಸನೆ ಬರೋ ತನಕ ಹುರ್ಕೊಳ್ಳೋಣ. ಹಾಗೆ ಸ್ವಲ್ಪ ಜೀರಿಗೆ. ಇದೆಲ್ಲ ಹುರಿದಾದ ಮೇಲೆ ಈರುಳ್ಳಿಯನ್ನು ಚೂರು ಸೇರಿಸ್ಕೊಳ್ಳೋಣ. ಒಂದು ಈರುಳ್ಳಿಯಲ್ಲಿ ನಾನು ಒಂದು 1/4 ಭಾಗದಷ್ಟು ಈರುಳ್ಳಿಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಅರ್ಧದಷ್ಟು ಬೇಕಾದ್ರೆ ತೊಗೊಳ್ಬೋದು. ಅರ್ಧದಷ್ಟು ಹಾಕಿದ್ರೆ ನಾವು ಕಾಯಿಯನ್ನು ಒಂದು ಚೂರು ಕಡಿಮೆ ಮಾಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಈಗ ಸಾಕು, ಈರುಳ್ಳಿ ಸ್ವಲ್ಪ ಕಂದಾಗಿದೆ. ಇದನ್ನು ನಾವು ಮಿಕ್ಸಿ ಬೌಲ್ಗೆ ಶಿಫ್ಟ್ ಮಾಡ್ಕೊಬೋಣ. ತಣ್ಣಗಾದ ಮೇಲೆ ರುಬ್ಬಿದ್ರೆ ಆಯ್ತು. ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಎಣ್ಣೆ ಕಾದಿದೆ. ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತು ಈರುಳ್ಳಿ ಇಷ್ಟನ್ನು ಹುರ್ಕೊಳ್ಳೋಣ. ಈಗ ಟೊಮೊಟೊವನ್ನು ಸೇರಿಸಿ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಆಲೂಗಡ್ಡೆ ಬೇಗ ಬೇಯೋದ್ರಿಂದ ನಾವು ಅಷ್ಟೇ ಬೇಯಿಸ್ಕೊಂಡಿಲ್ಲ ಇದನ್ನು. ಇದು ಸ್ವಲ್ಪ ಬಾಡಲಿ ಆಲೂಗಡ್ಡೆ ಮತ್ತು ಟೊಮೊಟೊ. ಹುರಿದ ಮಸಾಲೆಯನ್ನು ನಾವು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಬೋಣ. ಒಂದು ಚೂರು ಹುಣಸೆಹಣ್ಣು, ರಾತ್ರಿ ಕಲಸಿ ಮುಚ್ಚಿಟ್ಟಂತಹ ಬನ್ಸಿನ ಹಿಟ್ಟು ನೋಡಿ ಹೀಗೆ ಉಬ್ಬಿ ಬಂದಿದೆ, ಮೆತ್ತಗೆ ಆಗಿದೆ. ಹೀಗೆ ಮುಟ್ಟಿದರೆ ನಮ್ಮ ಕೈಗೆ ಗೊತ್ತಾಗಲ್ಲ. ಸೊ ಇದನ್ನು ನಾದ್ಕೊಂಡು ಬನ್ಸ್ ಮಾಡೋಣ. ಪಲ್ಯ ಕುದೀತಾ ಇದೆ. ಪಲ್ಯ ಅಂದರೆ ಗಸಿ ಅಂತ ಹೇಳ್ತಾರೆ ಇದನ್ನು, ಅಥವಾ ಬಾಜಿ ಅಂತ ಹೇಳ್ತಾರೆ. ಸಾಕು ಕುದ್ದಿದ್ದು, ಒಲೆಯನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಹಿಟ್ಟನ್ನು ಒಂದು ಸರಿ ನಾದ್ಕೊಳ್ಳೋಣ. ಈಗ ನಾವು ಇಷ್ಟು ದಪ್ಪ ಉಂಡೆಯನ್ನು ತೊಗೊಂಡಿದ್ದೀವಿ. ಒಂದು ಚಪಾತಿ ಮಾಡುವಷ್ಟು ಗಾತ್ರದ್ದು. ನಾವು ಎಣ್ಣೆಯನ್ನಾದರೂ ಹಚ್ಚಿ ಲಟ್ಟಿಸ್ಕೋಬೋದು, ಅಥವಾ ಹಿಟ್ಟನ್ನಾದರೂ ಹಚ್ಕೊಂಡು ಲಟ್ಟಿಸ್ಕೋಬೋದು. ಆದರೆ ಇದನ್ನು ನಾವು ದಪ್ಪವಾಗಿ ಮಾಡ್ಕೊಳ್ಬೇಕು. ತುಂಬ ತೆಳ್ಳು ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಇದು ಕೈಯಲ್ಲೇ ತಟ್ಕೋಬೋದು. ಹಾಗೆ ಬೇಕಾದರೆ ಕೊನೆಗೆ ಒಂದು ಸರಿ ನಾವು ಹೀಗೆ ಮಾಡಿ ಎಣ್ಣೆ ಕಾದ ಕೂಡಲೇ ಕರ್ಕೊಳ್ಳೋಣ. ಇದು ಇಷ್ಟು ದಪ್ಪವಾಗಿ ಇರುತ್ತದೆ. ಇದೇ ಥರ ನಾವು
ಎಣ್ಣೆ ಕಾಯಿ ತನಕ ಇನ್ನೊಂದು 2-3 ಲಟ್ಟಿಸ್ಕೊಂಡು ಎಣ್ಣೆ ಕಾಯ್ತಾ ಇದೆ. ಈಗ ತುಂಬ ಎಣ್ಣೆ ಕಾಯಬಾರ್ದು ಇದು, ಯಾಕಂದರೆ ಸಿಹಿ ಅಂಶ ಇರೋದ್ರಿಂದ ಬೇಗ ಕತ್ತು ಬಿಡುತ್ತೆ. ಇದು ನಿಧಾನವಾಗಿ ಇಡ್ತಾ ಬರುತ್ತೆ. ಹಾಗೆ ಇನ್ನೊಂದು ಕಡೆಗೆ ನೋಡಿ ಉಬ್ತಾ ಇದೆ ಕ್ಲೀನಾಗಿ. ಆದಷ್ಟು ಉರಿ ಸಣ್ಣಗೆ. ಎಸ್, ಇದೇ ಥರ ನಾವು ಎಲ್ಲವನ್ನು ಕರ್ಕೊಳ್ಳೋಣ. ನಮ್ಮ ಬನ್ಸ್ ರೆಡಿಯಾಗಿದೆ ನೋಡಿ. ನೋಡಿ, ಇದರಲ್ಲಿ ಎಣ್ಣೆ ಕೂಡ ನಮಗೆ ಹೆಚ್ಚು ಕಾಣಲ್ಲ. ಈ ರೀತಿಯಾಗಿ ಬಂದಿರುತ್ತೆ, ಪೊಳ್ಳಾಗಿ ಬಂದಿದೆ ನೋಡಿ. ಎಂಜಾಯ್.